ಕನಕಪುರ ಧರ್ಮಸ್ಥಳ ಸಂಘದ ವತಿಯಿಂದ ಏರಂದಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾವರೆಕೆರೆ ಗ್ರಾಮದ ಕೆರೆಯ ಹೂಳೆತ್ತುವ ಮೂಲಕ ಕೆರೆ ಅಭಿವೃದ್ಧಿ ಮಾಡಿರುವುದನ್ನು ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ಸ್ಥಳಕ್ಕೆ ಭೇಟಿ ನೀಡಿ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಿಸಿ ಶ್ಲಾಘಿಸಿದರು. ಧರ್ಮಸ್ಥಳ ಸಂಘದ ವತಿಯಿಂದ ಸುಮಾರು 9 ಲಕ್ಷ ವೆಚ್ಚದಲ್ಲಿ ಕೆರೆಯ ಹೂಳೆತ್ತಿರುವುದರಿಂದ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಬವಣೆ ನೀಗಿಸಲು ಹಾಗೂ ಅಂತರ್ಜಲ ವೃದ್ಧಿಗೆ ಅನುಕೂಲವಾಗಿದೆ ಎಂದು ಧರ್ಮಸ್ಥಳ ಸಂಘದ ಕನಕಪುರ ತಾಲೂಕು ಯೋಜನಾಧಿಕಾರಿ ಸಂತೋಷ್ ತಿಳಿಸಿದರು. ಈ ಸಂದರ್ಭದಲ್ಲಿ ವಲಯ ಮೇಲ್ವಿಚಾರಕಿ ಸಂಧ್ಯಾ, ಕೃಷಿ ಮೇಲ್ವಿಚಾರಕರಾದ ಎಚ್.ಎಂ. ಶ್ರೀಕಂಠು, ಟಿಎಪಿಸಿಎಂಎಸ್ನ ಮಾಜಿ ಅಧ್ಯಕ್ಷರಾದ ಮುನಿಹುಚ್ಚೇಗೌಡ, ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ವಿಜಯದೇವ್, ಏರಂದಪ್ಪನಹಳ್ಳಿ ಪಂಚಾಯಿತಿ ಬಿಲ್ ಕಲೆಕ್ಟರ್ ಮುನಿಚಿಕ್ಕಯ್ಯ, ದಿಶಾ ಕಮಿಟಿ ಸದಸ್ಯರಾದ ಏಳಗಳ್ಳಿ ರವಿ, ಡಿಕೆ ಚಾರಿಟಬಲ್ ಟ್ರಸ್ಟ್ನ ವಿಶ್ವನಾಥ್ ಮತ್ತು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಶೋಕ್ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಒಂದು 15 ದಿನ ಪೈಪ್ ಹಾಕ್ತಾ ಇದ್ದಾರೆ. ಪೈಪ್ ಹಾಕಿದ್ರೆ ನೀರು ತುಂಬ ಇದೆ. ಆಗೊಂದು ಕಾರ್ಯಕ್ರಮ ಹೇಳಿದ್ದೀನಿ, ಡೇಟ್ ಏನು ಕೊಡ್ತೀನಿ. ದಿನ ಒಂದು 150 ಮೀಟ್ರನ್ನ ಕನೆಕ್ಟ್ ಮಾಡಬೇಕಂತೆ. 150 ಮೀಟ್ರ್ ಕನೆಕ್ಟ್ ಆಯಿತು ಅಂದ್ರೆ ನೀರು ಇಲ್ಲಿಗೆ ಬರುತ್ತೆ. ನೀರಿಗೆ ಬಂತು ಅಂತ ಅಂದರೆ ಯಾವತ್ತು ಬೇಕೋ ಡೇಟ್ ಕೊಡ್ತೀನಿ. ಅದೇನಾದೆಲ್ಲ ಹೋಯ್ತು. ಅವಾಗ ಯಾವಾಗ ಸ್ಟಾರ್ಟಿಂಗ್ ಕೊಟ್ಟಿದ್ದು ಯಾರು ಸ್ಟಾರ್ಟಿಂಗ್ ಕೊಟ್ಟಿದ್ದಾಗ ಈಗ ಕೇಳ್ತಾವ್ರೆ. ರೈತರು ಸರ್, ಇದು ನಮ್ಮ ಸೈಟ್ ಆಗಿದೆ ಸರ್, ಇದು ಸೈಟ್ ಆಗಿದೆ ಅಂತೇಳಿ ಅವ್ರು ಎಲ್ಲಿಗೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿಗೆ ಈಗ ಜಾಗ 5 ಎಕರೆ ಇದೆ. ಇಲ್ಲ ಟೋಟಲ್ 8 ಎಕರೆ 34 ಗಂಟೆ ಇದೆ ಸರ್ ಅದು. ಈಗ ನಾವು 5 ಎಕರೆ ಮಾತ್ರ ನೀರಾವರಿ ಎಷ್ಟು ನೀರು ಕೂರ್ತದೆ ಅಷ್ಟು ಮಾತ್ರ ಮಾಡಿದ್ವಿ ಸರ್. ಪಂಚಾಯತ್ 3 ಎಕರೆ ಅಲ್ಲಿದೆ ಅದು ಇದು, ಮತ್ತು ಆ ಕಡೆ ಇನ್ನೂ ಆ ಕಡೆಗೆ ಹೋಗ್ಬೇಕು. ಅಲ್ಲಿ ಕಡ್ಡಿ ತೋಟ ಮಾಡಿದ್ದಾರೆ, ಕಡ್ಡಿ ತೋಟ ಇದೆ. ಪಂಚಾಯತಿಯವರು ಒತ್ತುವರಿ ಬಿಡಿಸ್ಬೇಕು ಸರ್. ಒತ್ತುವರಿ ಬಿಡಿಸ್ಬೇಕಾಗಿತ್ತು. ಊರವರೆಲ್ಲ ಸೇರಿ ಊರವರೆಲ್ಲ ಒತ್ತುವರಿ ಬಿಡಿಸಿದ್ರೆ ಹೆಂಗೆ ಅವರು ಬಿಡಿಸ್ಕೊಟ್ರೆ ನಾವು ಇರಾಕೆರೆನ ಮಾಡೋದಕ್ಕೆ ಇವರೇ ಬೇಕು ಗಂಡಸ್ತಾನ. ಒತ್ತುವರಿ ತೆರವುಗೊಳಿಸಿದ್ರೆ ಆಗ ಸರಿಯಪ್ಪ. ಇನ್ನು ಇದಕ್ಕೆ ಇನ್ನಷ್ಟು ನೀರು ನಿಂತ್ಕೋತದೆ. ಇದೇನು ಒಂದು ಸಾರಿ ತುಂಬಿಟ್ರೆ ಸುತ್ತ ಈ ಪ್ರಾಂತ್ಯ ಒಂದು 3 ತಿಂಗಳಿಗೆ ನೀರು ಕುಡ್ಕೊಬಿಡ್ತದೆ. 2 ತಿಂಗಳಿಗೆ 3 ವರ್ಷ ನೀರು ಬಿಡೋದು. ಆ ಭೂಮಿ ಕೂಡ ಮುಗಪ್ಪನೆ ಮಾಡಿದ್ನೇನೋ ಅದು ಆಸೆ ಲೇಔಟ್ ಪರ್ಮಿಷನ್. ಬೇರೆ ಏನೇನು ಮುಂದೆ ಮಾತೆಗಳಿಗೆ ಓಕೆ ಆಯ್ತು. ಓಂ ಶ್ರೀ ಮಂಜುನಾಥ ಬೇಡುತ್ತಾ ಸ್ಥಳ ಸಾನ್ನಿಧ್ಯವನ್ನು ಮನಸಾರ ಸ್ಮರಣಿಸಿಕೊಳ್ಳುತ್ತಾ ಈ ದಿನ ನಾವು ತವರೆ ಗ್ರಾಮದ ತವರೆಕೆರೆಯನ್ನು ಕೆರೆ ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡ್ತಿದ್ದು, ಸುಮಾರು ಇಲ್ಲಿ ಒಂದು 700 ಕುಟುಂಬಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸ್ತಿದ್ದು, ಸುಮಾರು ಅಂದಾಜು ವೆಚ್ಚ 9 ಲಕ್ಷ ಹೂಳೆತ್ತುವ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಪೂಜ್ಯ ಹೆಗ್ಡೆಯವರು ಈ ಒಂದು ಕಾರ್ಯಕ್ರಮನ ಮಾಡಿ ಇಲ್ಲಿಯ ಸ್ಥಳೀಯ ಜನರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ, ದನ ಕರುಗಳಿಗೆ ನೀರಾಗಿ ರೈತರೆಲ್ಲರಿಗೂ ಸಹ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಹೂಳೆತ್ತಂಥ ಕಾರ್ಯಕ್ರಮನ ಮಾಡ್ತಿದ್ದೀವಿ. ಈ ಹೂಳೆತ್ತ ಕಾರ್ಯಕ್ರಮದಿಂದ ಸ್ಥಳೀಯ ರೈತರು ಇಲ್ಲಿಂದ ಸುಮಾರು ಒಂದು 7,000 ಲೋಡ್ ಮಣ್ಣುಗಳನ್ನ ಹೊರಗಡೆ ತಗೊಂಡೋಗಿದ್ದಾರೆ. ಅದೇ ರೀತಿ ಕೆರೆ ಅಭಿವೃದ್ಧಿಯಾಗಿ ಈ ಕೆರೆಯಲ್ಲಿ ನೀರು ತುಂಬೋದ್ರಿಂದ ಮತ್ತು ಈ ಸುತ್ತಮುತ್ತಲ ಗ್ರಾಮಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ, ದನ ಕರುಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಹಾಗೂ ಈ ಒಂದು ಕಾರ್ಯಕ್ರಮನ ಪೂಜ್ಯರು ಮಾಡಿಕೊಟ್ಟಿದ್ದು ಎಲ್ಲ ಜನರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಈ ಗ್ರಾಮದ
ಜನರ ಪರವಾಗಿ ಮತ್ತು ನಮ್ಮ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಗ್ರಾಮದ ಈ ಒಂದು ತಾವರೆಕೆರೆ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಧರ್ಮಸ್ಥಳ ಸಂಘದಿಂದ ಬಂದು ಕೇಳ್ಕೊಂಡಾಗ ನಮಗೆ ತುಂಬ ಖುಷಿಯಾಯಿತು. ನಾವು ಅದನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲೂ ಮಾಡ್ತೀವಿ, ಬಟ್ ಇದನ್ನು ಹೆಚ್ಚಿನ ಅಮೌಂಟ್ ಹಾಕಿ ಮಾಡ್ತೀವಿ ಅಂತ ಬಂದಾಗ ಮಾಡಿ ಅಂತ ನಮ್ಮೆಲ್ಲ ಸಹಕಾರನ ಕೊಟ್ಟು, ಹಾಗೆ ಈ ಗ್ರಾಮದ ಸದಸ್ಯರಾದಂಥ ಶ್ರೀ ಎಂ ರಾಜೇಗೌಡರು ಹಗಲಿರುಳು ಅವ್ರ ಜೊತೆಲಿ ಶ್ರಮಿಸಿ ಆ ಕೆರೆ ಕೆಲಸ ಉಳಿತದ ಮುಗಿವರೆಗೂ ಮಾಡಿದ್ರು. ಈ ಕೆರೆ ಹೋಳಿಂದ ನಮ್ಮ ಸುತ್ತಮುತ್ತಲಿನ 7-8 ಗ್ರಾಮಗಳ ರೈತರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಮತ್ತು ಈ ಕಡೆ ಎಲ್ಲ ಕಾಡಂಚಿನ ಗ್ರಾಮಗಳು, ಕಾಡು ಪ್ರಾಣಿಗಳಿಗೂ ಸಹಿತ ಕುಡಿಯೋ ನೀರನ್ನ ಒಂದು ಬವಣೆ ನೀಗಿಸ್ದಂಗೆ ಆಯ್ತದೆ. ಇಂಥ ಒಂದು ಅನುಕೂಲ ಮಾಡಿಕೊಟ್ಟ ಧರ್ಮಸ್ಥಳ ಸಂಘದವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಏರ್ಲಕ್ಕಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವ ನಮ್ಮ ತಕ್ಕುಪ್ಪೆ ಗ್ರಾಮದ ತಾವರೆಕೆರೆಯ ಅಭಿವೃದ್ಧಿ ಕಾರ್ಯಕ್ರಮ, ನಮ್ಮ ವೀರ್ಯ ಅಭಿವೃದ್ಧಿಯಿಂದ ದನಕರುಗಳು, ಪ್ರಾಣಿ ಪಕ್ಷಿಗಳು, ರೈತರಿಗೆ ಅನುಕೂಲವಾದಂಥ ಬೋರ್ವೆಲ್ಲು, ಅಂತರ್ಜಲ ಹೆಚ್ಚಿ ಸುಮಾರು 2 ಕಿಲೋಮೀಟ್ರ್ ಅಷ್ಟು ಜನಗಳಿಗೆ ಉಪಯೋಗ ಆಗ್ತದೆ. ಇಲ್ಲಿ ನಮ್ಮ ಊರಿನ ಜನತೆಯೆಲ್ಲ ಸೇರಿ ಇದೊಂದು ಕೆರೆಗೆ ಬಹುಜನ ಎಲ್ಲರೂ, ಬಹುಜನ ಅಂದರೆ ನಮ್ಮ ಊರಿನ ಜನಗಳೆಲ್ಲ ಸೇರಿ ನಮಗೆ ಇದೊಂದು ಕೆರೆ ಅಭಿವೃದ್ಧಿ ಮಾಡಿಕೊಟ್ರೆ ನಮ್ಮ ಬೋರ್ಗಳೆಲ್ಲ ಬತ್ತೋಗವೆ, ಪ್ರಾಣಿ ಪಕ್ಷಿಗಳು ಒಳ್ಳೆಯದಾಯ್ತದೆ, ದನ ಕರುಗಳಿಗೆ ಒಳ್ಳೆಯದಾಯ್ತದೆ, ಮೇಕೆ ಕುರಿಗಳೆಲ್ಲ ನೀರು ಕುಡಿದು ಅವಕ್ಕೆಲ್ಲ ಈ ಕೆರೆ ಹೋಳಿನ ಫಲವತ್ತಾದ ಮಣ್ಣನ್ನು ಒಂದು 7,000-8,000 ಟ್ಯಾಕ್ಟ್ರ್ ಮಣ್ಣನ್ನು ರೈತರು ಫ್ರೀಯಾಗಿ ಒಡಿಸ್ಕೊಂಡು ಇವತ್ತು ನಮ್ಮ ವೀರೇಂದ್ರ ಹೆಗ್ಡೆ ಅವರ ಸಹಾಯದಿಂದ ನಮ್ಮ ರೈತರಿಗೆ ಒಂದು 2 ಕಿಲೋಮೀಟ್ರ್ ಅಷ್ಟು ತುಂಬ ಜನಗಳಿಗೆ ಅನುಕೂಲ ಆಯ್ತದೆ. ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ.